ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಬಜ್ಜಿ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದನ್ನು ನೋಡೋಣ. ನೋಡಿ, ನಾನಿಲ್ಲಿ ಮೊದಲಿಗೆ 2 ಸ್ಪೂನು ಕಡಲೆ ಹಿಟ್ಟನ್ನು ತಗೊತಿದ್ದೀನಿ. ಇದು 1 ಕಪ್ ಆಗುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ ಇವಾಗ ನಾನು ಅಜ್ವಾಯಿನ್ ಪೌಡ್ರ್ ಹಾಕಿದ್ದೀನಿ. ಇವಾಗ ಹವೀಜ್ ಪೌಡ್ರ್ ಹಾಕ್ತಿದ್ದೀನಿ. ನೋಡಿ, ಇದಕ್ಕೆ ಜೀರಿಗೆ ಪೌಡ್ರು ಸೇರಿಸಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ. ನೋಡಿ, ಖಾರದ ಪೌಡ್ರ್ ಹಾಕ್ತಿದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕು ಅದ್ರ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನೋಡಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ನೋಡಿ, ನಾನೀಗ ಕಲಿಸ್ಕೊಂಡಿದ್ದೀನಿ. ನೋಡಿ, ಬಜ್ಜಿ ಹಿಟ್ಟಿಗೆ ತಕ್ಕಂಗೆ ಆಗಷ್ಟು ಕಲಿಸಿದ್ರೆ ಸಾಕು. ಈಗ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು 4 ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಒಂಚೂರು ಬೀಟ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಪುಡಿ ಹಾಕಿಲ್ಲ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಬೀಟ್ ಮಾಡಿದ್ರೆ ಸಾಕು, ತಾನಾಗಿಯೇ ಅದು ಚೆನ್ನಾಗಿ ಆಗುತ್ತೆ ಬಜ್ಜಿ. ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಿಧಾನವಾಗಿ ಕಾದಿರೋ ಎಣ್ಣೆಯಲ್ಲಿ ನಾವು ಒಂದೊಂದಾಗಿ ನೋಡಿ ಕ್ಯಾಪ್ಸಿಕಮ್ ಬಜ್ಜಿನ ಬಿಡೋಣ. ನೋಡಿ, ನಿಧಾನವಾಗಿ ಬಿಡಬೇಕು. ನೋಡಿ, ಈ ರೀತಿ ನಾನು ಒಂದೊಂದಾಗಿ ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಕಟ್ ಮಾಡಿದ್ದೀನಿ ಕ್ಯಾಪ್ಸಿಕಮ್. ಕಂಪ್ಲೀಟ್ ಆಗಿರುವಂಥ ಕ್ಯಾಪ್ಸಿಕಮನ್ನು ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಎಣ್ಣೆಯಲ್ಲಿ ಹಾಗೆ ಹಾಕಿದರೆ ಎಣ್ಣೆ ಸಿಡಿಯುತ್ತೆ ಅಂತ ಹೇಳಿ ನಾನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ನಾನು ಹಿಟ್ಟಿನಲ್ಲಿ ಕಲಸಿ ಈ ರೀತಿ ಹಾಕಿದ್ದೀನಿ. ನೋಡಿ, ಇದೊಂಚೂರು ಆಗಲಿ. ನೋಡಿ, ಆಮೇಲೆ ಸ್ವಲ್ಪ ನಾವು ಈ ರೀತಿ ತೆಗೆದು ಹಾಕ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಮಗುಚ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಿಧಾನವಾಗಿ ಮಾಡ್ಕೊಳ್ಳೋಣ. ನೋಡಿ, ನೋಡಿ, ಈ ರೀತಿ ಸ್ವಲ್ಪ ಅಲ್ಲಲ್ಲೇ ಹತ್ಕೊಂಡಿದ್ರೆ ಈ ರೀತಿ ನಾವು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನೊಂಚೂರು ಕುದಲಿಕ್ಕೆ ಈ ರೀತಿ ಬಿಡೋಣ. ಫ್ರೈ ಆಗಲಿ ಇದು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ನೋಡಿ, ಈ ರೀತಿ ಸ್ವಲ್ಪ ಆಗಾಗ ಈ ರೀತಿ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ನೋಡಿ, ನಾನು ನಿಮಗೆ ಎಲ್ಲನೂ ತೆಗೆದು ಒಂದು ಪ್ಲೇಟ್ನಲ್ಲಿ ತೋರಿಸ್ತೇನೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕ್ಯಾಪ್ಸಿಕಮ್ ಬಜ್ಜಿ ಆಗಿದೆ. ಬನ್ನಿ, ನಾನು ಉಳಿದಿರೋ ಹಿಟ್ಟನ್ನು ಕ್ಯಾಪ್ಸಿಕಮ್ ಬಜ್ಜಿನ ಹಾಕಿ ತೋರಿಸ್ತೇನೆ ನಿಮಗೆ ಒಂದೊಂದಾಗಿ. ಮತ್ತು ನಾನು ಬಿಡ್ತಿದ್ದೀನಿ ನೋಡಿ ಬಜ್ಜಿನ ಎಣ್ಣೆಯಲ್ಲಿ. ನೋಡಿ, ನಿಮಗೆ ಬೋರ್ ಆಗಿದ್ದ ಕಾರ ಅದೇ ಮಿರ್ಚಿ ಬಜ್ಜಿ ತಿನ್ನೋದು, ಆನಿಯನ್ ಬಜ್ಜಿ ತಿನ್ನೋ ಬದಲು ನೀವು ಈ ರೀತಿ ಕ್ಯಾಪ್ಸಿಕಮನ್ನು ತೊಗೊಂಡು ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಬಜ್ಜಿನ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಟೈಮ್ ಕೂಡ ಬಹಳ ಹಿಡಿಯೋದಿಲ್ಲ, ಇನ್ಸ್ಟೆಂಟಾಗಿ ಮಾಡಬಹುದು. ನೋಡಿ, ಈ ರೀತಿ ಸ್ವಲ್ಪ ನಾವು ಏನು ಮಾಡೋಣ, ಮಗುಚ್ ಹಾಕೊಳ್ಳೋಣ. ನೋಡಿ, ಈ ರೀತಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ನೋಡಿ, ಅರೋಮಾ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿರುವಂಥ ಬಜ್ಜಿ ಇದು. ನೋಡಿ, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ. ನಾನು ಮತ್ತೆ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಎಲ್ಲನೂ ಬಜ್ಜಿ ತೆಗೆದು ನಾನು ತೋರಿಸಿದ್ದೀನಿ. ನೋಡಿ, ನಾನು ಕೇವಲ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಕೊಂಡು ಬಜ್ಜಿ ಆಗಿದ್ದೀವಿ ನೋಡಿ.
ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು. ನೋಡಿ ನಾನು ಆನಿಯನ್ನ ಗಾರ್ನಿಷ್ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಆನಿಯನ್ ಜೊತೆ ಕ್ಯಾಪ್ಸಿಕಮ್ ಬಜ್ಜಿನ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಮತ್ತೆ ಮತ್ತೆ ನೀವು ತಿನ್ನಬೇಕು, ಆ ರೀತಿ ಟೇಸ್ಟ್ ಕೊಡುತ್ತೆ. ನೋಡಿ ನಾವು ಮಾಡಿಟ್ಟಿರುವಂತಹ ಈ ಕ್ಯಾಪ್ಸಿಕಮ್ ಬಜ್ಜಿ ನಿಮಗೆ ಇಷ್ಟ ಆಗಿದರೆ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಬಜ್ಜಿ ಆಗಿದೆ ಅಂತ ಹೇಳಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನೋಡಿ ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.